ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾವೂ ಸೂಪರ್ ಆಗಿದ್ದೀವಿ. ಅದಿತಿ ಅಂತೂ ಬೆಸ್ಟ್ ಆಗಿದ್ದಾರೆ. ಅದಿತಿ ಮೈಲ್ ಸ್ಟೋನ್ನ ರೀಚ್ ಮಾಡೋದ್ರಲ್ಲಿ ಅದಿತಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ಇವತ್ತಿನ ವ್ಲಾಗ್ ನೀವು ಪ್ರತಿಯೊಬ್ಬರೂ ನೋಡಲೇಬೇಕು. ಯಾಕಪ್ಪ ಅಂತಂದರೆ ಜಂತು ಹುಳದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹೌದು, ವರ್ಮ್ಸ್ ಇನ್ ಚಿಲ್ಡ್ರನ್, ಮಕ್ಕಳಲ್ಲಿ ಜಾಸ್ತಿ ವರ್ಮ್ಸ್ ಆಗ್ತಿದೆ. ಏನಕ್ಕಾಗತ್ತೆ ಇದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನು ನನ್ನ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಇವತ್ತು ಮಂಗಳವಾರ ಆಗಿದ್ದರಿಂದ ಅದಿತಿ ಆರಾಮಾಗಿ ಅವ್ರದ್ದು ಒಂದು ಡೇ ಕಂಪ್ಲೀಟ್ ಒಂದು ರೊಟೀನ್ ಸೆಟ್ ಆಗಿಬಿಟ್ಟಿರುತ್ತೆ. ಅದಿತಿಗೆ ಬೆಳಗ್ಗೆಯಿಂದ ಇದೇ ರೀತಿ ಸ್ನಾನ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ, ಪಾಟಿ, ಅದಾದಮೇಲೆ ದೇವ್ರಿಗೆ ಕೈ ಮುಗಿಯೋದು, ಬ್ರೇಕ್ಫಾಸ್ಟು, ಅದಾದಮೇಲೆ ಸ್ವಲ್ಪ ಹೊತ್ತು ಫ್ರೀ ಪ್ಲೇ ಇರುತ್ತೆ, ನಂದು ಸೆಷನ್ ಇರುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಿರ್ತಾರಲ್ವ, ಆ್ಯಂಡ್ ಒಂದು ಸ್ನ್ಯಾಕ್ ತೊಗೊಂಡು ಅದಿತಿ ನಿದ್ದೆ ಮಾಡ್ತಾರೆ. ನಿದ್ದೆ ಆದಮೇಲೆ ಎದ್ಮೇಲೆ ಊಟ ಎಲ್ಲ ಆಗಿ ಆ್ಯಂಡ್ ಮಾಡಿ ಮೇಲೆ ಕರ್ಕೊಂಡು ಹೋಗ್ತೀನಿ ಅಥವಾ ಮನೆಯಲ್ಲೇ ಏನಾರು ಆಟ ಆಡಿಸ್ತಿರ್ತೀನಿ. ಇವತ್ತೂ ಅದೇ ರೀತಿ ಒಂದು ಸಾಧಾರಣವಾದ ದಿನ ಅಂತ ಹೇಳೋದಕ್ಕಿಂತ ಏನೋ ಒಂದು ಅದಿತಿ ಮೈಲ್ ಸ್ಟೋನಲ್ಲಿ ಒಂದು ಬೆಟರ್ಮೆಂಟ್ ಕಾಣುವಂತಹ ದಿನ. ಪ್ರತಿದಿನ ಅದೇ ರೀತಿ ಆಗಿರುತ್ತೆ. ಅದಿತಿಗೆ ಇವತ್ತು ಕೆಲವು ನ್ಯೂ ರೈಮ್ಸ್ಗಳನ್ನ ಹೇಳ್ಕೊಟ್ಟೆ, ಸ್ತೋತ್ರನ ಹೇಳ್ಕೊಟ್ಟೆ. ಪ್ರತಿದಿನ ಮಕ್ಕಳ ಕಲಿಕೆಯಲ್ಲಿ ಖಂಡಿತವಾಗ್ಲೂ ದೇರ್ ವಿಲ್ ಬಿ ಡೆಫಿನೆಟ್ಲಿ ಚೇಂಜಸ್ ಆ್ಯಂಡ್ ಇಂಪ್ರೂವ್ಮೆಂಟ್ ನಡೀತಾ ಇರುತ್ತೆ. ಯಾಕಂತಂದರೆ ಮಕ್ಕಳ ಬ್ರೈನ್ ಇವಾಗ ಸ್ಪಾಂಜ್ ಥರ, ಎಷ್ಟು ನೀರು ಹಾಕ್ತೀವೋ ಅಷ್ಟು ನೀರನ್ನ ಹೀರ್ಕೊಳ್ಳುತ್ತಲ್ಲ ಸ್ಪಾಂಜ್, ಅದೇ ರೀತಿ ಮಕ್ಕಳ ಬ್ರೈನು ಅಷ್ಟು ಒಂದು ಕಲಿಕೆಯಲ್ಲಿ ನಿರತರಾಗಿರುತ್ತೆ ಬ್ರೈನು. ಸೊ ಅದಕ್ಕೋಸ್ಕರ ಅದಿತಿಗೆ ದಿನಾಗಲೂ ಒಂದು ನ್ಯೂ ಟಾಸ್ಕ್ ಇರ್ಬೋದು, ನ್ಯೂ ಆ್ಯಕ್ಟಿವಿಟೀಸ್ ಇರ್ಬೋದು, ಅದನ್ನು ನಾನು ಕಲಿಸ್ತಾನೆ ಇರ್ತೀನಿ. ಅದೇ ದಿನ ಊಟ ಆದಮೇಲೆ ಮಾಡಿ ಮೇಲೆ ಕರ್ಕೊಂಡು ಹೋಗಿದ್ದೆ. ವಾಷಿಂಗ್ ಮಷಿನ್ಗೆ ನಾನು ಬಟ್ಟೆ ಹಾಕಿದ್ದೆ, ಅದನ್ನು ಡ್ರೈಗೆ ಹಾಕ್ಬಿಟ್ಟು ಕ್ಲಿಪ್ಪೆಲ್ಲ ಹಾಕ್ಬಿಟ್ಟು ಬರಬೇಕಿತ್ತಲ್ಲ, ಅದಕ್ಕೆ ಅದಿತಿನ ಕರ್ಕೊಂಡು ಹೋಗಿದ್ದೆ. ಅದಿತಿ ಅಲ್ಲೇ ಆ್ಯಕ್ಟಿವಿಟಿ ಅವರೇ ಕ್ರಿಯೇಟ್ ಮಾಡ್ಕೊಂಡು ಬಿಡ್ತಾರೆ. ಆ್ಯಕ್ಟಿವಿಟಿನ ಕ್ಲಿಪ್ಪೆಲ್ಲ ಜಗ್ಗಿಂದ ತೆಗೆದು ಹಾಕೋದು, ಅದನ್ನೆಲ್ಲ ತಿರ್ಗಾ ಇನ್ಸೈಡ್ಗೆ ಹಾಕೋದು, ಆ ರೀತಿ ಅಂತಂದರೆ ಪೋರಿಂಗ್ ಆ್ಯಂಡ್ ಪುಟ್ಟಿಂಗ್ ಇಟ್ ಔಟ್ ಅಂತ ಆ್ಯಕ್ಟಿವಿಟಿ ಮಾಡ್ತಿದ್ರು. ಆ್ಯಂಡ್ ಅದಿತಿ ವಾಟರ್ ಪ್ಲೇ ಸಹ ಮಾಡಿದ್ರು. ಮಧ್ಯಾಹ್ನದಿಂದ ಅದಿತಿ ಈವ್ನಿಂಗ್ ಸಂಜೆ ಒಂದು 4 o'clockಗೆ ಅದಿತಿ ನ್ಯಾಪ್ ತೊಗೊಂಡ್ರು. ಅಲ್ಲಿವರೆಗೂ ಅದಿತಿ ಏನೇನು ಮಾಡಿದ್ರು, ಐಸ್ ಕ್ರೀಮ್ ತಿಂದ್ವಿ ಅದಿತಿ ಮತ್ತು ನಾನು, ಆ್ಯಂಡ್ ಸ್ವಲ್ಪ ಹೊತ್ತು ಆಟ ಆಡಿದ್ವಿ, ಕ್ಯೂಟಾಗಿ ಆಟ ಆಡಿದ್ವಿ. ಆ್ಯಂಡ್ ಅದಿತಿಗೆ ನಾನು ಫ್ರೀ ಪ್ಲೇ ಸಹ ಈ ಒಂದು ಕ್ಲಿಪ್ಪಿಂಗ್ಸಲ್ಲಿ ಕೊಟ್ಟಿದ್ದೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು. ಸೊ ಈಗ ನಾನು ಜಂತು ಹುಳದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಯಾಕೆ ಜಂತು ಹುಳ ಆಗತ್ತೆ ಮತ್ತು ಯಾವ ಸಿಂಪ್ಟಮ್ಸ್ ಇರುತ್ತೆ ಮಕ್ಕಳಿಗೆ ಜಂತು ಹುಳ ಆಗಿದ್ದರೆ, ಮತ್ತು ಹೇಗೆ ಇದನ್ನು ಗುರುತಿಸೋದು ಆ್ಯಸ್ ಅ ಪೇರೆಂಟ್ ಆಗಿ. ಕೆಲವು ಮಕ್ಕಳುಗಳಿಗೆ ಮೋಷನಲ್ಲಿ ಜಂತು ಹುಳಗಳು ಕಾಣುತ್ತೆ, ಇನ್ನು ಕೆಲವು ಮಕ್ಕಳುಗಳಿಗೆ ಸಿಂಪ್ಟಮ್ಸ್ಗಳು ಡಿಫ್ರೆಂಟ್ ಆಗಿರುತ್ತೆ. ಯಾವ ಸಿಂಪ್ಟಮ್ಸ್ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮತ್ತು ಯಾವ ವಯಸ್ಸಿಗೆ ನಾವು ಮೆಡಿಸನ್ನ ಮಕ್ಕಳಿಗೆ ಕೊಡಬೇಕಾಗತ್ತೆ, ಅಥವಾ ಎಲ್ಲ ಮಕ್ಕಳುಗಳಿಗೂ ಮೆಡಿಸಿನ್ ಕಂಪಲ್ಸರಿ ಕೊಡಲೇಬೇಕಾ, ಅಥವಾ ಜಂತುಹುಳ ಇರುವಂತಹ ಮಕ್ಕಳುಗಳಿಗೆ ಮಾತ್ರ ಕೊಡಬೇಕಾ. ಆ್ಯಂಡ್ ಲಾಸ್ಟ್ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್, ತುಂಬ ಜನ ನನ್ನನ್ನು ಕೇಳ್ತಿದ್ರೆ ಅಲ್ವಾ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಮನೆ ಮದ್ದು ಏನಾರ ಇದೆಯಾ ಮೇಡಮ್ ಜಂತು ಹುಳಕ್ಕೆ. ನನ್ನ ಮಗುಗೆ ವೆರಿ ಫ್ರೀಕ್ವೆಂಟಾಗಿ ಆಗ್ತಿರುತ್ತೆ. ಆ್ಯಂಡ್ ವೆರಿ ರೀಸೆಂಟಾಗಿ ಒಬ್ಬರು ನನಗೆ ಕಾಮೆಂಟ್ ಸಹ ಹಾಕಿದ್ದಾರೆ, ನನ್ನ ಮಗುಗೆ ಯಾವಾಗಲೂ ಜಂತುಹುಳ ಆಗ್ತಿರುತ್ತೆ, ಏನು ಪರಿಹಾರ ಹೇಳಿ ಅಂತ. ನಾನು ಅದಕ್ಕೆ ರಿಪ್ಲೈ ಸಹ ಮಾಡಿದ್ದೆ. ಸೊ ಐ ಫೆಲ್ಟ್ ವೆರಿ ಬ್ಯಾಡ್. ಮಕ್ಕಳಿಗೆ ಜಂತುಹುಳ ಆದಾಗ ಮಕ್ಕಳ ಆರೋಗ್ಯದಲ್ಲಿ ತುಂಬ ಬದಲಾವಣೆ ಆಗುತ್ತೆ, ಮಕ್ಕಳು ವೆಯ್ಟ್ ಲಾಸ್ ಆಗ್ತಾರೆ, ಇನ್ನು ಬೇರೆ ಏನೋ ಒಂದು ಸಿಂಪ್ಟಮ್ಸ್ ಎಲ್ಲ ಕಾಡ್ತಾ ಇರುತ್ತೆ. ಅದನ್ನೆಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮನೆ ಮದ್ದು, ಪ್ರತಿಯೊಂದಕ್ಕೂ ನಮಗೆ ಮನೆ ಮದ್ದು ಗೊತ್ತಿದ್ರೆ ಎಷ್ಟು ಅಮೇಝಿಂಗ್ ಅಲ್ವಾ. ಯಾಕಂತಂದರೆ ನಮ್ಮ ಅಡುಗೆ ಮನೆಯ ಔಷಧಿ ಆಗಿರೋದ್ರಿಂದ ಆ ಔಷಧಿನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಈ ರೀತಿ ಜಂತುಹುಳ ಆದಾಗ ಅಥವಾ ಬೇರೆ ಕೆಮ್ಮು, ನೆಗಡಿ, ಲೂಸ್ ಮೋಷನ್ಸ್ಗಳಿಗೂ ಸಹ ಮಕ್ಕಳಿಗೆ ನಾವು ಮನೆ ಮದ್ದು ಮಾಡ್ಬೋದು. ಅದನ್ನು ಸಹ ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಇವತ್ತು ಕಂಪ್ಲೀಟ್ ಅಬೌಟ್ ಇನ್ಫಾರ್ಮೇಷನ್ ಆಲ್ ಅಬೌಟ್ ಜಂತುಹುಳ. ಮೊದಲಿಗೆ ಈ ಜಂತುಹುಳ ಅನ್ನೋದು ಯಾವ ರೀತಿ ಆಗುತ್ತೆ ಅಂತಂದರೆ, ಇದನ್ನು ಹ್ಯಾಂಡ್ ಹೈಜೀನ್ ಸ್ವಲ್ಪ ಕಡಿಮೆ ಇದ್ದರೆ ಮನೇಲಿ ಆಗುತ್ತೆ. ಈ ಜಂತುಹುಳ ಅನ್ನೋದು ಸ್ವೀಟಿಂದ ಬರಲ್ಲ. ಮಗು ಜಾಸ್ತಿ ಚಾಕ್ಲೇಟ್ ತಿಂತಿದೆ, ಬೆಲ್ಲ ತಿನ್ನುತ್ತೆ, ಮನೇಲಿ ಸಕ್ಕರೆ ತಿನ್ನುತ್ತೆ, ಅದಕ್ಕೆ ಜಂತುಹುಳ ಆಗಿದೆ ಅನ್ನೋದು ತುಂಬ ದೊಡ್ಡ ತಪ್ಪು ಕಲ್ಪನೆ ಆಗಿರುತ್ತೆ. ಸ್ವೀಟಿಂದ ಇದು ಜಂತುಹುಳ ಬರೋದಿಲ್ಲ. ಹ್ಯಾಂಡ್ ಹೈಜೀನ್ ಇಲ್ಲದೆ ಇದ್ದಾಗ ಬ್ಯಾಕ್ಟೀರಿಯಾ, ಜಂತುಹುಳ ಅಂತಂದರೆ ಇದು ಬ್ಯಾಕ್ಟೀರಿಯಾ, ಇದು ಒಂಥರ ಅವಲಂಬಿತ ಅಂತಂದರೆ ಇದು ಒಂದು ಬೇರೆ ಜೀವಿ ಮೇಲೆ ಅವಲಂಬಿತವಾಗಿರುವಂತಹ ಬ್ಯಾಕ್ಟೀರಿಯಾ. ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆ ಬ್ಯಾಕ್ಟೀರಿಯಾ ಮಗುವಿನ ಹೊಟ್ಟೆಗೆ ಹೋದಾಗ ಈ ಜಂತುಹುಳ ಹೊಟ್ಟೆಯಲ್ಲಿ ಇದು ಫಾರ್ಮ್ ಆಗ್ತಾ ಹೋಗುತ್ತೆ. ಡಿಫ್ರೆಂಟ್ ಜಂತುಹುಳಗಳಿರುತ್ತೆ. ಪಿನ್ ವರ್ಮ್ ಅಂತ ಇರುತ್ತೆ, ಸ್ಟೀಪಲ್ ವರ್ಮ್ ಅಂತ ಇರುತ್ತೆ, ಮತ್ತು ಬೇರೆ ಬೇರೆ ರೀತಿಯಾದ ವರ್ಮ್ಗಳಿರುತ್ತೆ. ನಮ್ಗೆ ಅದೆಲ್ಲ ಏನೂ ಬೇಡ. ಏನು ಮಾಡಬೇಕು, ಯಾಕೆ ಹರಡುತ್ತೆ ಅಂತ ಫಸ್ಟನ್ನು ತಿಳ್ಕೊಂಡ್ಬಿಡೋಣ ನಾವು. ಮೊದಲಿಗೆ ಹ್ಯಾಂಡ್ ಹೈಜೀನ್ ಇಲ್ಲ ಅಂತಂದರೆ ಮಕ್ಕಳಿಗೆ ಈ ಜಂತುಹುಳ ಜಾಸ್ತಿ ಆಗುತ್ತೆ. ಅದಾದಮೇಲೆ ಮಕ್ಕಳಿಗೆ ಕೆಲವೊಂದು ಸಲ ನಾವು ನೇಲ್ಸ್ನ ಕಟ್ ಮಾಡೋದಿಲ್ಲ, ಮಕ್ಕಳು ವಾಶ್ರೂಮ್ಗೆ ಹೋಗ್ತಾರೆ, ಸರಿಯಾಗಿ ಒಂದೊಂದು ಸಲ ಕೈ ವಾಶ್ ಮಾಡಿಲ್ಲ ಅಂತಂದರೆ, ಅಥವಾ ಏನೋ ಒಂದು ಮುಟ್ಟುತ್ತಾರೆ, ಅದರಲ್ಲಿ ಆ ಒಂದು ಬ್ಯಾಕ್ಟೀರಿಯಾ ಇದ್ದಾಗ ಅದನ್ನು ಮಕ್ಕಳು ಬಾಯಿ ಕೈ ಹಾಕ್ಕೊಳ್ತಾರೆ. ಮಕ್ಕಳು ಈಗ ಎಕ್ಸ್ಪ್ಲೋರೇಟರಿ ಸ್ಟೇಜಲ್ಲಿ ಜಾಸ್ತಿ ಇರ್ತಾರೆ. ಹ್ಯಾಂಡ್ ವಾಶ್ ಮಾಡೋದು ಅಥವಾ ಮಾಡಬೇಕು ಅನ್ನೋದು ಮಕ್ಕಳಿಗೆ ಇನ್ನೂ ಒಂದು ಸೆಲ್ಫ್ ಅವೇರ್ನೆಸ್ ಬಂದಿರೋದಿಲ್ಲ. ಸೊ ಆವಾಗ ಮಕ್ಕಳು ಬಾಯಿಗೆ ಹಾಕ್ಕೊಂಡಾಗ ಆ ಜಂತುಹುಳ ಹೊಟ್ಟೆಯಲ್ಲಿ ಫಾರ್ಮ್ ಆಗುತ್ತೆ.
ಆ್ಯಂಡ್ ನೆಕ್ಸ್ಟು ಮನೆಗೆ ಹಣ್ಣು ಮತ್ತು ತರಕಾರಿಗಳನ್ನೆಲ್ಲ ತರ್ತೀವಲ್ಲ ಅದನ್ನು ಸಹ ಕೆಲವೊಂದು ಸಲ ಸರಿಯಾಗಿ ವಾಶ್ ಮಾಡಿಲ್ಲ ಅಂತ ಅಂದಾಗ್ಲೂ ಮಕ್ಕಳಲ್ಲಿ ಈ ಜಂತುಹುಳ ಫಾರ್ಮ್ ಆಗುತ್ತೆ. ಮತ್ತು ನೀವೇನಾದರೂ ನಾನ್ ವೆಜಿಟೇರಿಯನ್ಸ್ನ ಯೂಸ್ ಮಾಡ್ತಿದ್ರೆ ಅಂತಂದರೆ ನಾನ್ ವೆಜ್ ಮಟನ್, ಫಿಶ್, ಚಿಕನ್ ಯಾವುದೇ ರೀತಿಯಾದ ಒಂದು ಆ್ಯನಿಮಲ್ ಮೀಟ್ನ ನೀವು ಯೂಸ್ ಮಾಡ್ತಿದ್ರೆ ಅದನ್ನು ಚೆನ್ನಾಗಿ ಬೇಯಿಸಬೇಕಾಗತ್ತೆ, ಕುಕ್ ಮಾಡಿ ಮಕ್ಕಳಿಗೆ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಜಂತುಹುಳ ಆಗುವಂತಹ ಸಾಧ್ಯತೆ ಇರುತ್ತೆ. ಇದು ಎಲ್ಲನೂ ಹೇಗೆ ಹರಡುತ್ತೆ, ಜಂತುಹುಳ ಹೇಗೆ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟು ಏನೇನೆಲ್ಲ ಸಿಮ್ಟಮ್ಸ್ ಇರುತ್ತಪ್ಪ ಮಕ್ಕಳಲ್ಲಿ, ಬರೀ ಮೋಷನಲ್ಲಿ ಅಂತಂದರೆ ಮಗುವಿನ ಕಕ್ಕದಲ್ಲಿ ಜಂತುಹುಳ ಕಂಡ್ರೆ ಮಾತ್ರನ ಮಗುಗೆ ಜಂತುಹುಳ ಇದೆ ಅಂತ, ಇಲ್ಲ ಅಂತಂದರೆ ನನ್ನ ಮಗುಗೆ ಜಂತುಹುಳ ಆಗೇ ಇಲ್ಲ. ಕೆಲವು ಪೇರೆಂಟ್ಗಳನ್ನ ನಾನು ಕೇಳಿದ್ದೀನಿ. ಅಂತಂದರೆ ನನ್ನ ಒಂದು ಥೆರಪಿಸ್ಟ್ ಇದರಲ್ಲಿ ನಾವು ಮಕ್ಕಳ ಮೆಡಿಕಲ್ ಹಿಸ್ಟ್ರಿನೂ ಸಹ ತೊಗೊಳ್ತೀವಿ. ಮಗು ಆರಾಮಾಗಿದೆಯಾ, ಮಗು ಚೆನ್ನಾಗಿ ಕಕ್ಕ ಪಾಸ್ ಮಾಡುತ್ತಾ, ನಿದ್ದೆ ಚೆನ್ನಾಗಿದೆಯಾ ಅಂತೆಲ್ಲ ಕೇಳಿದಾಗ ಜಂತುಹುಳದ ಬಗ್ಗೆನೂ ನಾವು ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡ್ತೀವಿ. ಆವಾಗ ಕೆಲವು ಪೇರೆಂಟ್ಗಳು ತುಂಬ ಪ್ರೌಡಾಗಿ ಹೇಳ್ಕೊತಾರೆ ಏನಂತಂದರೆ, ಇಲ್ಲ ಮ್ಯಾಮ್ ನಮ್ಮ ಮಗುಗೆ ಯಾವತ್ತೂ ಜಂತುಹುಳ ಆಗೇ ಇಲ್ಲ, ನಾವು ಸ್ವೀಟ್ಸ್ ಕೊಡೋದೇ ಇಲ್ಲ ಅಂತ. ಅರ್ಥ ಮಾಡ್ಕೊಳ್ಬೇಕು, ಸ್ವೀಟ್ಸಿಂದ ಜಂತುಹುಳ ಆಗೋದಿಲ್ಲ. ಆ್ಯಂಡ್ ಕೆಲವು ಮಕ್ಕಳುಗಳಿಗೆ ಈ ಜಂತುಹುಳ ಮಕ್ಕಳ ಹೊಟ್ಟೆಯಲ್ಲಿ ಇದ್ರೂ ಸಹ ಸಿಮ್ಟಮ್ಸೇ ತೋರಿಸೋದಿಲ್ಲ. ಏನೇನು ಸಿಮ್ಟಮ್ಸ್ ಇದ್ದರೆ ಮಕ್ಕಳಲ್ಲಿ ಜಂತುಹುಳ ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಡಾಕ್ಟರ್ಸ್ ಹತ್ರ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತ ನಾನಿವಾಗ ಒಂದೊಂದನೇ ಸಿಮ್ಟಮ್ಸ್ ಏನೇನು ಇರಬಹುದು ಅಂತ ಶೇರ್ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಮಕ್ಕಳಿಗೆ ಫ್ರೀಕ್ವೆಂಟಾಗಿ ಹೊಟ್ಟೆ ನೋವು ಬರ್ತಾ ಇರುತ್ತೆ. ತುಂಬ ಹೊಟ್ಟೆ ನೋವು ಅಂತ ಮಕ್ಕಳಿಗೆ ಹೇಳ್ತಿರ್ತಾರೆ. ಅದಾದಮೇಲೆ ಜೀರ್ಣಶಕ್ತಿ ಯಾಕೋ ಮಗುಗೆ ಸರಿಯಾಗಿ ಜೀರ್ಣ ಆಗ್ತಿಲ್ಲ, ವಾಮಿಟ್ ಆಗ್ತಾ ಇರುತ್ತೆ, ಅಥವಾ ವಾಮಿಟ್ ಸೆನ್ಸೇಷನ್ ಮಗುಗೆ ಯಾವಾಗಲೂ ಒಂಥರ ಜೀರ್ಣ ಆಗದೆ ಇರೋದ್ರಿಂದ ವಾಮಿಟ್ ಬರ್ತಿದೆ ಅಮ್ಮ ಅಂತ ಮಗು ಎಕ್ಸ್ಪ್ರೆಸ್ ಮಾಡಿ ಹೇಳ್ಬೋದು, ಅಥವಾ ಅಂತ ಈ ರೀತಿ ಮಕ್ಕಳು ಮಾಡ್ತಾ ಇರ್ತಾರೆ ಕೆಲವೊಂದು ಸಲ. ಇದೂ ಒಂದು ಸಿಮ್ಟಮ್ ಆಗಿರುತ್ತೆ. ಇನ್ನು ಒಂದು ಎವಿಡೆಂಟ್ ಆಗಿ ಮಕ್ಕಳಿಗೆ ಜಂತುಹುಳ ಇದ್ದಾಗ ಕಾಡುವಂತಹ ಒಂದು ಸಿಮ್ಟಮ್ ಯಾವುದು, ಸಮಸ್ಯೆ ಯಾವುದು ಅಂತಂದರೆ ಮಕ್ಕಳು ಮೋಷನ್ ಹೋಗೋ ಜಾಗನ ತುಂಬ ಕೆರಿತಾ ಇದೆ ಅಂತ ಹೇಳ್ಕೊಳ್ತಾರೆ. ಕೆಲವು ಮಕ್ಕಳುಗಳು ಎಕ್ಸ್ಪ್ರೆಸ್ ಮಾಡ್ತಾರೆ, ಕೆಲವು ಮಕ್ಕಳುಗಳು ಅಂದರೆ ಒಂಥರ ಸ್ಕ್ರ್ಯಾಚ್ ಮಾಡ್ಕೊಳ್ತಾನೆ ಇರ್ತಾರೆ ಯಾವಾಗಲೂ. ಇದು ಯೂಶ್ವಲಿ ನೈಟ್ ಟೈಮ್ ಮಕ್ಕಳಿಗೆ ಜಾಸ್ತಿ ಕಾಡತ್ತೆ. ಅದಾದಮೇಲೆ ಮಕ್ಕಳಿಗೆ ಹೊಟ್ಟೆ ಉಬ್ಬರಿಸುತ್ತೆ, ಜೀರ್ಣ ಆಗಿಲ್ಲ ಅಂತ ಅಂದಾಗ ಹೇಗೆ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಹೊಟ್ಟೆ ಉಬ್ಬರಿಸುತ್ತೆ ಅಲ್ಲ, ಒಂಥರ ತುಂಬ ಗ್ಯಾಸ್ಟ್ರೈಟಿಸ್ ಆಗಿರೋ ಥರ ಹೊಟ್ಟೆ ಉಬ್ಬಿರುತ್ತಲ್ಲ, ಅದೇ ರೀತಿ ಮಕ್ಳಿಗೂ ಹೊಟ್ಟೆ ಉಬ್ಬತ್ತೆ. ಅದಾದಮೇಲೆ ಮಕ್ಕಳಿಗೆ ರ್ಯಾಷಸ್ ಸಹ ಆಗುತ್ತೆ, ಸ್ಕಿನ್ ರ್ಯಾಷಸ್ ಆಗುತ್ತೆ. ಆ್ಯಂಡ್ ಕೆಲವು ಮಕ್ಕಳುಗಳಿಗೆ ವೀಸಿಂಗ್ ಶುರು ಆಗುತ್ತೆ ಈ ಒಂದು ಜಂತುಹುಳ ಮಕ್ಕಳ ಒಂದು ಹೊಟ್ಟೆಯಲ್ಲಿ ಇದ್ದಾಗ. ಆ್ಯಂಡ್ ನೆಕ್ಸ್ಟು ಕೆಲವು ಮಕ್ಕಳುಗಳಿಗೆ ಜಾಂಡೀಸ್ ಸಹ ಕಾಡತ್ತೆ. ಯಾಕಂತಂದರೆ ಇದು ಲಿವರ್ಗೂ ಅಟ್ಯಾಕ್ ಆಗಿರೋದ್ರಿಂದ ಜಾಂಡೀಸ್ ಸಹ ಮಕ್ಕಳಲ್ಲಿ ಆಗುತ್ತೆ. ಆ್ಯಂಡ್ ಲಾಸ್ಟ್ ತುಂಬ ಒಂದು ಗಮನ ವಹಿಸಬೇಕಾಗಿರುವಂತಹ ಸಮಸ್ಯೆ ಯಾವುದು ಮಕ್ಕಳಲ್ಲಿ ಕಾಡುತ್ತೆ ಜಂತುಹುಳ ಇದ್ದಾಗ ಅಂತಂದರೆ ಎನಿಮಿಯಾ ಆಗುತ್ತೆ. ಹೌದು, ಮಕ್ಕಳಲ್ಲಿ ಈ ಜಂತುಹುಳ ಇದ್ದಾಗ ಎನಿಮಿಯಾ ಆಗುತ್ತೆ. ಏನಕ್ಕಂತಂದರೆ ಈ ಜಂತುಹುಳ ಒಂದೊಂದೇ ಡ್ರಾಪ್ಸ್ ಆಫ್ ಬ್ಲಡ್ನ ಇದು ಹೀರ್ತಾ ಹೋಗುತ್ತೆ. ಆವಾಗ ಮಕ್ಕಳಲ್ಲಿ ರಕ್ತ ಕಡಿಮೆ ಆಗುತ್ತೆ, ಮಕ್ಕಳು ತುಂಬ ನಿಶಕ್ತಿ, ಸುಸ್ತು ಎಲ್ಲ ಮಕ್ಕಳಿಗೆ ಕಾಡುತ್ತೆ. ಇದೆಲ್ಲನೂ ಸಮಸ್ಯೆ ಆಗಿರುತ್ತೆ. ಈ ಎಲ್ಲ ಸಮಸ್ಯೆ ಮಕ್ಕಳಿಗೆ ಡೈರೆಕ್ಟಾಗಿ ಜಂತುಹುಳ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಈ ಸಮಸ್ಯೆ ಎಲ್ಲ ಇದೆ ಅಂತ ಅಂದಾಗ ನೀವು ಡಾಕ್ಟರ್ನ ವಿಸಿಟ್ ಮಾಡಬೇಕಾಗತ್ತೆ. ಪ್ರತಿಯೊಬ್ಬ ಪೇರೆಂಟ್ಗಳ ಪ್ರಶ್ನೆ ಏನು ಅಂತಂದರೆ, ಮಕ್ಕಳಿಗೆ ಜಂತುಹುಳದ ಒಂದು ಮೆಡಿಸನ್ನ ಕೊಡಿಸ್ಲೇಬೇಕಾ, ಯಾವಾಗಿಂದ ಕೊಡಿಸ್ಬೇಕು ಅಂತ ಕೇಳ್ತಿರ್ತೀರ ಅಲ್ವಾ ನನ್ನನ್ನು DM ಮಾಡಿ. ಸೊ ಅದಕ್ಕೆ ಪ್ರಶ್ನೆ, ಪ್ರತಿ 6 ತಿಂಗಳಿಗೆ ಜಂತುಹುಳದ ಮಾತ್ರೆ ಅಥವಾ ಡ್ರಾಪ್ಸ್ ಸಹ ಬರುತ್ತೆ. ಇದನ್ನು ನಾವು ಪ್ರತಿ ಮಕ್ಳಿಗೂ ಕೊಡಿಸ್ಬೇಕಾಗತ್ತೆ. ಜಂತುಹುಳ ಇರಲಿ ಇಲ್ಲದೇ ಇರಲಿ, ಇದ್ದರೆ ಕಡಿಮೆ ಆಗುತ್ತೆ ಹೋಗುತ್ತೆ, ಇಲ್ಲ ಅಂತಂದರೆ ಮಕ್ಕಳಿಗೆ ಪ್ರೊಟೆಕ್ಷನ್ ರೀತಿ ಇದು ವರ್ಕ್ ಆಗುತ್ತೆ. ಆ್ಯಂಡ್ ಪ್ರತಿ 6 ತಿಂಗಳಿಗೆ ನಾವು ಕೊಡಿಸ್ಬೇಕಾಗತ್ತೆ. ಪ್ರತಿ 6 ತಿಂಗಳಿಗೆ ನಾವೇ ಹೋಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ತೊಗೊಂಡು ಬಂದು ಕೊಡುವಂತಹ ಅವಶ್ಯಕತೆ ಇರಲ್ಲ. ಪ್ರತಿ 6 ತಿಂಗಳಿಗೆ ಮಕ್ಕಳನ್ನ ಡಾಕ್ಟರ್ ಹತ್ರ ವಿಸಿಟ್ ಮಾಡಿ ನಾವು ಮಕ್ಕಳಿಗೆ ಕೊಡಿಸ್ಬೇಕಾಗತ್ತೆ. ಆ್ಯಂಡ್ ಹುಟ್ಟಿದ ಮಕ್ಕಳಿಂದ ಯಾವಾಗ ಕೊಡಿಸೋದು ಅಂತಂದರೆ 1 ವರ್ಷ ಮಗುಗೆ ಆಗಿರಬೇಕು. ಆವಾಗಲೇ ನಾವು ಮಕ್ಕಳಿಗೆ ಜಂತುಹುಳದ ಒಂದು ಟ್ಯಾಬ್ಲೆಟ್ ಆಗಿರಬಹುದು ಅಥವಾ ಒಂದು ಸಿರಪ್ ಡ್ರಾಪ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೊಡಿಸ್ಬೇಕು. 1 ವರ್ಷಕ್ಕಿಂತ ಮುಂಚೆ ದಯವಿಟ್ಟು ಮಕ್ಕಳಿಗೆ ಕೊಡಿಸೋದಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ರಿಸರ್ಚ್ ಪ್ರಕಾರ ಅಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ನಮ್ಮ ಒಂದು ಭಾರತದಲ್ಲಿ ಈ ಒಂದು ಜಂತುಹುಳದ ಸಮಸ್ಯೆ ಮಕ್ಕಳು ತುಂಬ ಒಳಗಾಗ್ತಾರೆ. ಯಾಕಂತಂದರೆ ನಮ್ಮದು ಇನ್ನೂ ಡೆವಲಪಿಂಗ್ ಕಂಟ್ರಿ ಅಂತಂದರೆ ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಆಗಿರೋದ್ರಿಂದ ನಮ್ಮಲ್ಲಿ ಜಾಸ್ತಿ ಬಡತನ ಇದೆ, ಆ ಒಂದು ಇನ್ನೂ ಕ್ಲೀನ್ನೆಸ್ ಇರೋದು ಅಂತಹ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ 1/4 ಆಫ್ ದ ಪಾಪ್ಯುಲೇಷನ್, ವರ್ಲ್ಡ್ ಪಾಪ್ಯುಲೇಷನ್ಗೆ ಈ ಜಂತುಹುಳದ ಸಮಸ್ಯೆ, ಮಕ್ಕಳು ಜಂತುಹುಳದ ಸಮಸ್ಯೆಗೆ ಒಳಗಾಗ್ತಿದ್ದಾರೆ. ಮತ್ತು ಇಂಡಿಯಾದಲ್ಲಿ ಅಂತಂದರೆ ಪ್ರತಿಯೊಂದು ಸ್ಟೇಟ್ನ ನಾವು ನೋಡೋದಾದರೆ 20% ಅಷ್ಟು ಹೈಯರ್ ರೇಟ್ ಇದೆ ನಮ್ಮ ಒಂದು ಇಂಡಿಯಾ ಅಂತಂದರೆ ನಮ್ಮ ರಾಜ್ಯಗಳಲ್ಲಿ. ಅದಕ್ಕೋಸ್ಕರ ಮಕ್ಕಳನ್ನ ದಯವಿಟ್ಟು ಹೈಜೀನ್ ಆಗಿ ನೋಡ್ಕೊಳ್ಳಿ. ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಮನೆಯಲ್ಲಿ ಹೈಜೀನ್ ಮಕ್ಕಳಿಗೆ ಚೆನ್ನಾಗಿ ಯಾವಾಗಲೂ ಹ್ಯಾಂಡ್ ವಾಶ್ ಮಾಡಿಸ್ತಾ ಉಗುರನ್ನ ಕ್ಲೀನಾಗಿ ಕಟ್ ಮಾಡಿದಾಗ ಈ ಜಂತುಹುಳದ ಸಮಸ್ಯೆ ಮಕ್ಕಳಲ್ಲಿ ಕಡಿಮೆ ಆಗುತ್ತೆ.
ಪ್ರತಿ 6 ತಿಂಗಳಿಗೆ ಮಕ್ಕಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಈ ರೀತಿ ಮೆಡಿಸಿನ್ ಕೊಡಿಸೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಯಾವುದೇ ರೀತಿ ಒಂದು ಚೇಂಜಸ್ ಆಗೋದಿಲ್ಲ ಅಥವಾ ಯಾವುದೇ ರೀತಿ ಕೆಟ್ಟ ಪರಿಣಾಮ ಬೀರೋದಿಲ್ಲ. ಜಂತುಳ ಇದ್ದಾಗ ಮಕ್ಕಳು ಊಟ ಮಾಡೋದಕ್ಕೆ ತುಂಬ ಹಿಂಸೆ ಮಾಡ್ತಾರೆ, ಊಟ ಸೇರೋದಿಲ್ಲ. ಅದು ಒಂದು ದೊಡ್ಡ ರೀಸನ್ ಆಗಿರುತ್ತೆ. ಏನಕ್ಕಂತಂದರೆ ಕೆಲವೊಂದ್ಸಲ ಊಟ ಸೇರಿದ್ರೂ ಆ ಜಂತು ಹುಳನೇ ಅದನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ತಾ ಇರುತ್ತೆ ಆ ಒಂದು ನ್ಯೂಟ್ರಿಯೆಂಟ್ನ. ಅದಕ್ಕೋಸ್ಕರ ಜಂತು ಹುಳ ಬರದೇ ಇರೋ ರೀತಿ ಬಂದ್ರೂ ಸಹ ಅದನ್ನು ಹೋಗಲಾಡಿಸುವಂತಹ ಒಂದು ಸ್ಟೆಪ್ಸ್ನ ನಾವು ತಗೊಳ್ಳೇಬೇಕಾಗತ್ತೆ. ಇದಕ್ಕೆ ಪ್ರತಿ 6 ತಿಂಗಳಿಗೆ ನೀವು ನಿಮ್ಮ ಮಕ್ಕಳನ್ನು ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗಿ ಇದನ್ನು ನೀವು ಫಾಲೋ ಮಾಡಲೇಬೇಕಾಗತ್ತೆ. ನಿಜವಾಗ್ಲೂ ಈ ಜಂತು ಹುಳ ಅಂತ ಅಂದರೆ ಭಯ ಪಡಲೇಬೇಕಾಗತ್ತೆ. ಏನಕ್ಕಂತಂದರೆ ಕೆಲವೊಂದ್ಸಲ ಸಿಂಪ್ಟಮ್ಸ್ ಇಲ್ಲದೇನೆ ಮಕ್ಕಳ ಹೊಟ್ಟೆಯಲ್ಲಿ ಈ ಜಂತುಳಗಳು ಸಾಮ್ರಾಜ್ಯನ ಬೆಳೆಸ್ಕೊಂಡು ಬಿಟ್ಟಿರತ್ತೆ. ಆವಾಗ ತುಂಬ ಕಷ್ಟ ಆಗುತ್ತೆ, ಮಕ್ಕಳಿಗೆ ಹೇಳ್ಕೊಡೋದಕ್ಕಾಗೋದಿಲ್ಲ. ಆವಾಗ ತುಂಬ ಕಷ್ಟ ಆಗುತ್ತೆ ಅಲ್ಲ ಮಕ್ಕಳಿಗೆ. ಈ ಒಂದು ಅವೇರ್ನೆಸ್ನ ನಾವು ಅರ್ಥ ಮಾಡಿಕೊಂಡು, ಇವಾಗ ನಿಮ್ಗೆಲ್ಲರಿಗೂ ಗೊತ್ತಾಯಿತು ಅನಿಸುತ್ತೆ ಅಲ್ವಾ ಹೇಗಾಗತ್ತೆ, ಯಾವಾಗ ಈ ಜಂತುಳ ಆಗುತ್ತೆ ಆ್ಯಂಡ್ ಸಿಂಪ್ಟಮ್ಸ್ ಎಲ್ಲ ಏನೇನಿರುತ್ತೆ, ನಾವು ಆ್ಯಸ್ ಅ ಪೇರೆಂಟ್ ಆಗಿ ಹೇಗೆ ಗುರುತಿಸ್ಬೋದು ಮಕ್ಕಳಲ್ಲಿ ಜಂತುಳ ಇದೆ ಅಂತ, ಆ್ಯಂಡ್ ಯಾವ ವಯಸ್ಸಿಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಆ್ಯಂಡ್ ಎವ್ರಿ 6 ಮಂತ್ಸ್ಗೆ ನಾವು ಮಕ್ಕಳಿಗೆ ಜಂತುಳದ ಔಷಧಿನ ನಾವು ಮಕ್ಕಳಿಗೆ ಕೊಡಿಸ್ಬೋದು. ಮತ್ತು ಈಗ ಬರೋಣ ಹೋಮ್ ರೆಮಿಡೀಸ್. ಹೌದು, ಮನೆ ಮದ್ದು, ನಮ್ಮ ಅಡುಗೆ ಮನೆಯೇ ಔಷಧಿ ಆಗಿರೋದ್ರಿಂದ ಯಾವ ಔಷಧಿ ಮಕ್ಕಳಿಗೆ ಕೊಡೋದ್ರಿಂದ, ಯಾವ ಒಂದು ಇಂಗ್ರೀಡಿಯೆಂಟ್ಸ್ನ ಮಕ್ಕಳ ಆಹಾರದಲ್ಲಿ ಬಳಸೋದ್ರಿಂದ ಜಂತುಳಗಳು ಕಡಿಮೆ ಆಗುತ್ತೆ ಮತ್ತು ಬರೋದಕ್ಕೂ ಸಹ ಸಾಧ್ಯ ಆಗಲ್ಲ. ಜಂತುಳಗಳನ್ನ ನಾವು ಅವಾಯ್ಡ್ ಮಾಡ್ಬೋದು, ಪ್ರೊಟೆಕ್ಟ್ ಮಾಡ್ಬೋದು ಟು ನಾಟ್ ಟು ಎಂಟರ್ ಅವರ್ ಚೈಲ್ಡ್ಸ್ ವೆರಿ ಸ್ಮಾಲ್ ಟಮ್ಮೀಸ್. ಮೊದಲಿಗೆ ಅರಿಶಿಣ. ಹೌದು, ಪ್ರತಿದಿನ ನೀವು ಮಕ್ಕಳಿಗೆ ಆಹಾರದಲ್ಲಿ ನೀವು ಅರಿಶಿಣನ ಆ್ಯಡ್ ಮಾಡ್ಬೋದು. ಚಿತ್ರಾನ್ನ ಇರಬಹುದು ಅಥವಾ ಕಿಚಡೀಸ್ಗಳಲ್ಲಿ ಇರ್ಬೋದು, ಅರಿಶಿಣನ ಆ್ಯಡ್ ಮಾಡಿ. ಯಾಕಂತಂದರೆ ಅರಿಶಿಣದಲ್ಲಿರುವಂತಹ ಈ ಟರ್ಮರಿಕ್ಕಲ್ಲಿ ಇರುವಂತಹ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಏಜೆಂಟ್ ಮಕ್ಕಳಿಗೆ ಈ ಜಂತುಳ ಬರದೇ ಇರುವಂತಹ ರೀತಿಯಲ್ಲಿ ಮಕ್ಕಳ ಒಂದು ಇಮ್ಯುನಿಟಿನ ಚೆನ್ನಾಗಿ ಡೆವಲಪ್ ಮಾಡುತ್ತೆ. ನೆಕ್ಸ್ಟು ಕ್ಯಾರೆಟ್ನ ಬಳಸಿ. ಹೌದು, ಈ ಕ್ಯಾರೆಟಲ್ಲಿ ಬೀಟಾ ಕೆರಾಟಿನ್ ಅನ್ನುವಂತಹ ಒಂದು ಅಂಶ ಇರೋದ್ರಿಂದ ಮಕ್ಕಳಿಗೆ ಈ ಜಂತುಳ ಸಮಸ್ಯೆ ಕಾಡೋದು ಸ್ವಲ್ಪ ಕಡಿಮೆ ಆಗುತ್ತೆ ಆ್ಯಂಡ್ ಅವಾಯ್ಡ್ ಸಹ ಮಾಡುತ್ತೆ. ನೆಕ್ಸ್ಟು ಬೆಳ್ಳುಳ್ಳಿ. ಹೌದು, ಬೆಳ್ಳುಳ್ಳಿನೂ ತುಂಬ ಒಳ್ಳೆಯದು ಮಕ್ಕಳಿಗೆ. ಈ ಜಂತುಳ ಸಮಸ್ಯೆ ಇದ್ದರೆ ಅಥವಾ ಫ್ರೀಕ್ವೆಂಟಾಗಿ ಜಂತುಳ ಆಗ್ತಿದೆ ಅಂತ ಅಂದಾಗ ಪ್ರತಿದಿನ ನಾವು ಮಕ್ಕಳಿಗೆ ಬೆಳ್ಳುಳ್ಳಿನ ಯಾವ್ದಾರ ಒಂದು ಡಿಶಸಲ್ಲಿ ಆ್ಯಡ್ ಮಾಡಲೇಬಹುದು. ಆ್ಯಂಡ್ ನೆಕ್ಸ್ಟು ಯಾವುದು ಅಂತಂದರೆ ಪಪಾಯ ಸೀಡ್. ಪಪಾಯ ಸೀಡ್ ಹೇಗೆ ಕೊಡೋದು ಅಂತ ನಿಮಗೆ ಕಷ್ಟ ಆದರೆ ನೀವು ಪಪಾಯ ಸೀಡ್ ಖಂಡಿತವಾಗ್ಲೂ ಪೌಡರ್ ಸಿಗುತ್ತೆ ನಿಮಗೆ. ಪಪಾಯ ಸೀಡ್ ಪೌಡರ್ ಅಂತಂದರೆ ಪರಂಗಿ ಹಣ್ಣಿನ ಒಂದು ಬೀಜದ ಪೌಡರ್ ಸಿಗುತ್ತೆ, ಅದನ್ನು ಸಹ ಯೂಸ್ ಮಾಡಬಹುದು. ನೀವು ಮಕ್ಕಳಿಗೆ ಡಿಶಸಲ್ಲಿ ಹಾಕೊಡ್ಬಹುದು ಅಥವಾ ಸ್ಯಾಲಡ್ ಮಾಡಿದಾಗ ಅದ್ರ ಮೇಲೆ ಉದುರಿಸ್ಕೊಡ್ಬೋದು. ಅಥವಾ ನಿಮಗೆ ಪಪಾಯ ಸೀಡ್ ಕಂಫರ್ಟ್ ಇಲ್ಲ, ನಮಗೆ ಅದು ಕಹಿ ಅನಿಸುತ್ತೆ, ಮಕ್ಕಳಿಗೆ ಹೇಗೆ ಕೊಡೋದು ಅಂತಂದರೆ ನೀವು ಪಂಪ್ಕಿನ್ ಸೀಡ್ ಅಂತಂದರೆ ಕುಂಬಳಕಾಯಿ ಬೀಜ ಇರುತ್ತಲ್ಲ, ಅದನ್ನು ನೀವು ಡ್ರೈ ಫ್ರೂಟ್ಸ್ ಲಡ್ಡುಗಳಿಗೆ ಹಾಕಿ ಮಕ್ಕಳಿಗೆ ಕೊಡ್ಬೋದು. ಇದರಿಂದ ಜಂತುಳ ಮಕ್ಕಳಿಗೆ ಬರೋದು ಅವಾಯ್ಡ್ ಆಗುತ್ತೆ, ಬಂದಿದ್ರೂ ಸಹ ಕಡಿಮೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಈ ಎಲ್ಲ ಹೋಮ್ ರೆಮಿಡೀಸ್ನ ನೀವು ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ. ಅಂತಂದರೆ ಜಂತುಳ ಇದ್ರೇನೇ ಈ ಎಲ್ಲ ಒಂದು ಹೋಮ್ ರೆಮಿಡೀಸ್ನ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಹೌದು, ಕಾಯಿಲೆ ಬಂದ ಮೇಲೆ ಅಥವಾ ಏನೋ ಒಂದು ಸಮಸ್ಯೆ ಬಂದ ಮೇಲೆ ಅದ್ರ ವಿರುದ್ಧ ನಾವು ಹೋರಾಡೋದಕ್ಕಿಂತ ಸಮಸ್ಯೆ ಬರೋದಕ್ಕಿಂತ ಮುಂಚೆನೇ ನಾವು ಎಚ್ಚೆತ್ಕೊಂಡ್ರೆ ಆ ಸಮಸ್ಯೆ ನಮಗೆ ಕೊಡುವಂತಹ ಒಂದು ದೊಡ್ಡ ಪ್ರಾಬ್ಲಮ್ಸಿಂದ ನಾವು ಪಾರಾಗಬಹುದು. ಇದು ಮಕ್ಕಳಿಗೂ ಅನ್ವಯಿಸುತ್ತೆ, ಮಕ್ಕಳ ಆರೋಗ್ಯದಲ್ಲೂ ಅನ್ವಯಿಸುತ್ತೆ. ಸೊ ಇದಾಗಿತ್ತು ಒಂದು ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಅಬೌಟ್ ಜಂತುಹುಳ. ತುಂಬ ದಿನದಿಂದ ಕೇಳ್ತಾ ಇದ್ರಿ, ಇವತ್ತು ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ತಿದ್ದೀನಿ. ಜಂತುಹುಳ ಯಾಕಾಗತ್ತೆ ಆ್ಯಂಡ್ ಏನೇನೇನೆಲ್ಲ ಮಾಡಬಹುದು, ಸಿಂಪ್ಟಮ್ಸ್ ಏನೇನಿರುತ್ತೆ ಆ್ಯಂಡ್ ಯಾವಾಗ ಡಾಕ್ಟರ್ಸ್ನ ಮೀಟ್ ಮಾಡಬೇಕು, ಆ್ಯಂಡ್ ಅಂತಂದರೆ ಮನೆಯಲ್ಲೇ ಯೂಸ್ ಮಾಡುವಂತಹ ಮನೆ ಮದ್ದು ಯಾವುದ್ಯಾವುದನ್ನು ಯೂಸ್ ಮಾಡಿದ್ರೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೀವು ಏನು ಮಾಡಬೇಕು, ನನ್ನ ಚಾನೆಲ್ ಅಂತಂದರೆ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನನ್ನ ಒಂದು ಚಾನೆಲಲ್ಲಿ ವೀಡಿಯೋ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎವ್ರಿ ವಿಡಿಯೋನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ಬೇಗ ವಿಡಿಯೋನ ನೋಡಿ ಇನ್ಫಾರ್ಮೇಷನ್ನ ತೊಗೊಳ್ಬೋದು. ಯಾಕಂತಂದರೆ ನನ್ನ ಚಾನೆಲಲ್ಲಿ ಮಕ್ಕಳಿಗಾಗಿ, ಬಾಣಂತಿಯರಿಗಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಪ್ರತಿಯೊಂದು ಮಕ್ಕಳ ಒಂದು ಮೈಲ್ಸ್ಟೋನ್ ಇರ್ಬೋದು, ಅವರ ಡೆವಲಪ್ಮೆಂಟ್ ಇರ್ಬೋದು, ಅದು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದನ್ನು ನೀವು ನೋಡಿಲ್ಲ, ಇನ್ನೂ ನಿಮಗೆ ಗೊತ್ತೇ ಇಲ್ಲ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಇದೆ, ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ ಬಗ್ಗೆ, ಒಂದು ಆ್ಯಕ್ಟಿವಿಟೀಸ್ ಬಗ್ಗೆ, ಮಕ್ಕಳ ಮೈಲ್ಸ್ಟೋನ್ನ ಹೇಗೆ ರೀಚ್ ಮಾಡಿಸೋದು ಅಂತ ವಿಡಿಯೋಸ್ ನಿಮಗೆ ಬೇಕಾಗಿದ್ದರೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಕ್ಕಳಿಗೆ ಯಾವ ಮೈಲ್ಸ್ಟೋನ್ ಯಾವ ಏಜಲ್ಲಿ ಮಾಡಿಸ್ಬೇಕು, 1 ತಿಂಗಳು ಮಗುಗೆ ನಾವು ಆ್ಯಕ್ಟಿವಿಟೀಸ್ನ ಶುರು ಮಾಡ್ಬೋದು, ಆ ಮಾಹಿತಿಗೆ ನಿಮಗೆ ಬೇಕಾಗಿದ್ದರೆ ನೀವು ಅದಿತಿ
ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಾನು ಬರ್ತೀನಿ. ನಿಮಗೆ ಯಾವ ಒಂದು ಮಾಹಿತಿ ಬೇಕು ಅಂತ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ತಿಳ್ಕೋಬೇಕು ಅಂತ ನಿಮಗೆ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಆ ಒಂದು ಇಂಟ್ರೆಸ್ಟ್ ಏನು ಅಂತ ನನಗೆ ಕಾಮೆಂಟ್ಸ್ ಮೂಲಕ ನೀವು ನನಗೆ ಹೇಳಿ, ಅದ್ರ ಬಗ್ಗೆ ನಾನು ವಿಡಿಯೋ ಮತ್ತು ಮಾಹಿತಿನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿನ ನಾನು ತೊಗೊಂಡು ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು ಆಲ್. ಬಾಯ್. ಕೀಪ್ ಮಿಸ್ಸಿಂಗ್ ಅಸ್. ನಿಮ್ಮ ಪ್ರೀತಿ ಆರೈಕೆ ಇದೇ ರೀತಿ ಇರಲಿ.